ಮತ್ತೆ ಟಾಕ್ಸಿಕ್ ಮುಂದೆ ಹೋಯ್ತಲ್ಲ. ಹೌದು, ಟಾಕ್ಸಿಕ್ ಮುಂದೋಯ್ತು. ಅದು ಕೊನೆ ಕ್ಷಣದಲ್ಲಿ ನೋಡಿ 19ನೇ ತಾರೀಕು ರಿಲೀಸ್ ಆಗುತ್ತೆ ಅಂತ KVN ಅವ್ರದ್ದು ನೋಡಿ, ಇವಾಗ ಸ್ಟಾರ್ಟಿಂಗ್ ಜನನಾಯಕನ ವಿಜಯ್ದು ಒಂದು ಅಲ್ಲಿ ರಾಜಕೀಯ ವಿಷಯದಲ್ಲಿ ಅದು ಒಂದು ಮುಂದೋಯ್ತು. ಆಮೇಲೆ KDನೂ ಸುಮಾರು ಟೈಮಿಂದ ಮುಂದೋಯ್ತು. ಆಗ್ಲೇ ಒಂದು ವಿಡಿಯೋ ಮಾಡಿದ್ವಿ ಇದಕ್ಕಿಂತ ಮುಂಚೆನೆ ನಾವು. ಆಮೇಲೆ ಇವಾಗ ಟಾಕ್ಸಿಕ್ ಇನ್ನು ಜೂನ್ಗೆ ಹೋಗಿದೆ 4ಕ್ಕೆ. ಅಂದಾಗೆ ಅವತ್ತು ಯುಗಾದಿ ದಿನ ಇನ್ನೊಂದು ಫಿಲಂ ರಿಲೀಸ್ ಆಗ್ತಾ ಇದೆ. ಹೌದು, ಅದೀಗ ಟಾಕ್ಸಿಕ್ ಮುಂದ್ ಹೋದ ನಂತರದಲ್ಲಿ ಅನೌನ್ಸ್ ಆಯ್ತು ಲವ್ ಮಾಕ್ಟೇಲ್ 3. ಮುಂಚೆನೆ ಅನೌನ್ಸ್ ಮಾಡಿರ್ಲಿಲ್ವರು? ಇಲ್ಲ, ಈ ಡೇಟ್ ಅಂತ ಅನೌನ್ಸ್ ಮಾಡಿರ್ಲಿಲ್ಲ. ಓಕೆ ಓಕೆ. ಮೊದಲು ಏಪ್ರಿಲ್ 10ಕ್ಕೆ ಅಂತ ಅನೌನ್ಸ್ ಮಾಡ್ದಂಗಿತ್ತು ಅದು ಡೇಟ್. ಅದೀಗ 1 ತಿಂಗಳು ಮುಂಚೆ ಬಂದು ಯುಗಾದಿಗೆ ಮಾರ್ಚ್ 19ಕ್ಕೆ ರಿಲೀಸ್ ಅಂತ ಇವತ್ತೀಗ ಅನೌನ್ಸ್ ಆಗಿದೆ. ಹೌದು, ಈ ಫ್ರಾಂಚೈಸಿ ಬಹಳ ಹಿಟ್ ಆಗಿತ್ತು. ಹೌದು, ಪಾರ್ಟ್ 1 ಪಾರ್ಟ್ 2 ಇದು 3ನೇದು ತುಂಬಾ ನಿರೀಕ್ಷೆ ಇದೆ. ಹೌದೌದು, ತುಂಬಾ ನಿರೀಕ್ಷೆ ಇದೆ. ಮತ್ತೆ ಅದು ಒಂದು ಅಪ್ಪ ಮಗಳ ಸ್ಟೋರಿ, ಬಾಂಧವ್ಯ. ಎರಡನೇ ಪಾರ್ಟ್ ಅಲ್ಲಿ ಒಂದು ದತ್ತು ತಗೊಳ್ತಾರೆ ಹೀರೋ. ಡಾರ್ಲಿಂಗ್ ಕೃಷ್ಣ ಮತ್ತೆ ಮಿಲನ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇರುವಂತ ಸಿನಿಮಾ. ಹೌದು, ಬಹುಶಃ ಅದೇ ತರ ಹೋಗ್ಬೋದು. ಅಂದ್ರೆ ಮಿಲನ ನಾಗರಾಜ್ ಅವರು ಹೌದೌದು ಅದೃಶ್ಯವಾಗಿ ಬಂದು ಹೋಗುವಂತ ಒಂದು ಸೀನು. ನಾವು ಯಾವ್ದು ಇದು ಬಿಟ್ಟಿಲ್ಲ, ಗ್ಲಿಮ್ಸ್ ಏನು ಬಿಟ್ಟಿಲ್ಲ, ಹಾಗಾಗಿ ನಮ್ಗೇನು ಅದು ಕತೆ ಊಹಿಸ್ಲಿಕ್ಕೆ ಆಗ್ತಿಲ್ಲ. ಬಟ್ ಪೋಸ್ಟರ್ಸ್ ಎಲ್ಲ ನೋಡಿದ್ರೆ ಅದು ಅಪ್ಪ ಮಗಳ ಸ್ಟೋರಿ ಅನ್ನೋದು. ಮತ್ತೆ ಮೊನ್ನೆ ಒಂದು ಹಾಡು ರಿಲೀಸ್ ಆಗಿದೆ. ಅದು ಚೆನ್ನಾಗಿ ಆಗ್ತಾ ಇದೆ. ನಕುಲ ಭಯಂಕರದು ಎಲ್ಲ ಹಾಡುಗಳು ಚೆನ್ನಾಗಿ ಬಂದಿದೆ. ಅವ್ರದ್ದು ಫಸ್ಟ್ ಇಂದ ಲವ್ ಮಾಕ್ಟೇಲ್ ಇನ್ನೂ ತುಂಬಾ ಜನ ಆಕ್ಟರ್ಗಳು ಆಕ್ಟ್ರೆಸ್ಗಳು ಇದ್ದಾರೆ. ಇವರೆಲ್ಲ ರಿಪೀಟ್ ಆಗಿದಾರಲ್ಲ, ನಮ್ಮ ಇವ್ರು ಯಾರು, ಅಮೃತ ಅಯ್ಯಂಗಾರ್ ಎಲ್ಲರೂ ಬಂದಿದ್ದಾರೆ. ಅಮೃತ ಅಯ್ಯಂಗಾರ್ದು ಏನಿರ್ಬೋದು ಯಾಕಂದ್ರೆ ಎರಡರಲ್ಲೂ ಏನು ಇರ್ಲಿಲ್ಲ, ವಿಶೇಷ ಏನು ಇರ್ಲಿಲ್ಲ. ಅದೇ ಯಾವ್ದು ಏನು ಕ್ಯಾರೆಕ್ಟರ್ ಏನಿದೆ ಅನ್ನೋದು ಏನು ಬಿಟ್ಕೊಟ್ಟಿಲ್ಲ. ಇನ್ನು ನೆಕ್ಸ್ಟ್ ಟ್ರೈ. ಆಮೇಲೆ ಮಗುನು ಅಷ್ಟೇ, ಅಂದ್ರೆ ತುಂಬಾ ಆಡಿಷನ್ ಮಾಡಿ ತುಂಬಾ ನೋಡಿ ಸೆಲೆಕ್ಟ್ ಮಾಡಿರೋ ಹುಡುಗಿ ಅಂತೆ. ಹೌದು, ಸೊ ನೋಡಕ್ ಮುಂದಾಗಿರೋದ್ರಿಂದ ಆಕ್ಟಿಂಗ್ ಚೆನ್ನಾಗಿ ಬಿಟ್ರೆ ಬೇರೆ ಏನು ಬಿಟ್ಟಿಲ್ಲ. ಬಿಟ್ಟಿಲ್ಲ, ಟೀಸರ್ ಆಗ್ಲಿ ಮತ್ತೊಂದಾಗ್ಲಿ ಏನು ಬಿಟ್ಟಿಲ್ಲ. ಹಾಗಾಗಿ ನಮ್ಗೆ ಜಾಸ್ತಿ ಫಿಲಮ್ ಅಲ್ಲಿ ಯಾರು ಯಾವ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಒಂದು ಹೋಪ್ ಅಂತೂ ಇದೆ. ಯಾಕಂದ್ರೆ ನೀವ್ ಹೇಳ್ದಾಗೆ ಲವ್ ಮಾಕ್ಟೇಲ್ 2 ಯಾವ ತರ ಇದಾಗಿತ್ತಲ್ವಾ, ಆ ಒಂದು ಹಿನ್ನೆಲೆಯಲ್ಲಿ ನಮ್ಗೆ ಲವ್ ಮಾಕ್ಟೇಲ್ 3 ಅನ್ನೋದು ಒಂದು ಹೋಪ್ ಇದೆ. ಈ ವರ್ಷದಲ್ಲಿ ಒಂದು ಬೆಸ್ಟ್ ಫ್ಯಾಮಿಲಿ ಮೂವಿ ಆಗಿ ಒಂದು ಸದ್ಯಕ್ಕೆ ಟೀಸರ್ ಎಲ್ಲ ಬರುತ್ತೆ ಅಂತ ಡಾರ್ಲಿಂಗ್ ಕೃಷ್ಣ ಅವರು ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು. ಮಾರ್ಚ್ 19 ಅಂದ್ರೆ ಇನ್ನೀಗ ನೆಕ್ಸ್ಟ್ ಟ್ರೈಲರ್ ಒಂದಾದ್ಮೇಲೆ ಒಂದು ಬರುತ್ತೆ. ಬರ್ಬೋದು, ಇನ್ನೇನು ಹೆಚ್ಚು ದಿವಸ ಇಲ್ಲ. ಈಗ ಆಲ್ರೆಡಿ ಇನ್ನೊಂದು 2 ವಾರದಲ್ಲಿ ರಿಲೀಸ್ ಆಗೋದ್ರಿಂದ ಟ್ರೈಲರ್ ಇಲ್ಲ ಟೀಸರ್ ಬಿಟ್ಟೇ ಬಿಡ್ತಾರೆ. ಅವಾಗ ಖಂಡಿತ ಅದು ಜನಕ್ಕೆ ರೀಚ್ ಆಗುತ್ತೆ. ಅವ್ರದ್ದು ಫಾದರ್ ಅಂತಾನು ರಿಲೀಸ್ ಆಗ್ಬೇಕಾಗಿತ್ತಲ್ಲ ಅದು. ಹೌದು, ಅದು ಈ ವರ್ಷ ಬರುತ್ತೆ ಅಂತ ಅಂತಿದ್ದಾರೆ. ಮೂವಿ. ಹೌದು, ಅದು ಬರ್ಬೇಕು. ಅದು ಈ ವರ್ಷದಲ್ಲಿ ಬರ್ಬೋದು. ಅದು ಅಕ್ಟೋಬರ್, ಇದು ಮಾರ್ಚ್ 19 ಅಂದ್ರೆ ನಂತರನೇ ಬರುತ್ತೆ. ಅದು ಬಹುಶಃ ನನ್ನ ಪ್ರಕಾರ ಅದು ಜೂನ್ ನಂತರ ಆಗುತ್ತೆ. ಜೂನ್ ಜುಲೈ ನಂತರ ಆಗುತ್ತೆ. ಎಲ್ಲ IPL ಮತ್ತೆ ಎಕ್ಸಾಮ್ಸ್ ಎಲ್ಲ ಬರುತ್ತಲ್ಲ, ಏಪ್ರಿಲ್ ಮೇ ನಲ್ಲಿ ಬಹುಶಃ ಯಾವ ದೊಡ್ಡ ಟಾಕ್ಸಿಕ್ ಜೂನ್ 4ಗೆ ಇಟ್ಟಿರೋದು ಉದ್ದೇಶನ ಅದೇ. ಯಾಕಂದ್ರೆ ಒಂದು ಎಕ್ಸಾಮ್ಸ್ ಮಕ್ಕಳು ನೋಡುವಂತ ಫಿಲಮ್ ಅಲ್ಲ ಅದು, ಬಟ್ ಅವ್ರ ಪೇರೆಂಟ್ಸ್ ನೋಡ್ಬೇಕಲ್ಲ, ಅವ್ರ ಟೆನ್ಷನ್ ಅಲ್ಲಿ ಇರ್ತಾರೆ. ಆಮೇಲೆ IPL ಬರುತ್ತೆ. IPL ಬಂದ್ರೆ ಗೊತ್ತು ನಿಮ್ಗೆ, ಫಿಲಮ್ಸ್ 2 ತಿಂಗಳು ಯಾವ ಫಿಲಮ್ ಓಡಲ್ಲ, ರಿಲೀಸ್ ಮಾಡಲ್ಲ. ಮೇನ್ ಪ್ರೊಡ್ಯೂಸರ್ ಗಳೇ ರಿಲೀಸ್ ಮಾಡಲ್ಲ, ಜನಕ್ಕೆ ಬರಲ್ಲ ಅಂತ ಕಾರಣ. ಏನೇ ಆಗ್ಲಿ, ಈ ವರ್ಷ ಈಗ ಟಾಕ್ಸಿಕ್ ಮುಂದೆ ಹೋದ್ರಿಂದ ಮಾಕ್ಟೇಲ್ 3 ಒಂದು ಬಂತು ಕನ್ನಡದಲ್ಲಿ, ಒಳ್ಳೆ ಮೂವಿ ಬರ್ತಾ ಇದೆ. ಜೊತೆಗೆ ದುರಂಧರ್ 2ಗೆ ನಿಮ್ಗೆ ಈಸಿ ಆಯ್ತಲ್ಲ? ಈಸಿ ಆಯ್ತು. ಅವ್ರಿಗೆ ಸ್ವಲ್ಪ ಅವ್ರು ಏನೇ ಹೇಳಿದ್ರು ಆತ್ಮವಿಶ್ವಾಸ ಅದು ಇದು ಅಂತ ಹೇಳ್ತಾ ಇದ್ರು. ಆದ್ರೂ ಸ್ವಲ್ಪ ಒಳಗಡೆ ಖುಷಿ ಪಡ್ಬೋದು. ಏನೋ ಒಂದು ಇರುತ್ತಲ್ಲ, ಹೊಸ ಕಾಂಪಿಟೇಷನ್ ಇರುತ್ತೆ. ಕಾಂಪಿಟೇಷನ್ ಅವರಿಗೆ ತಪ್ಪಿ ಹೋಯ್ತು ಅಂತಂದ್ರೆ ಅದು ಭಾರಿ ಅವರಿಗೆ ಅನುಕೂಲ ಆಯ್ತು. ಯಾಕಂದ್ರೆ ಅವ್ರೇನ್ ತಲೆ ಕೆಡ್ಸ್ಕೊಂಡಿಲ್ಲ. ಅವ್ರದ್ದೆಲ್ಲ ಮುಸ್ಲಿಂ ಕಂಟ್ರಿಗಳೆಲ್ಲ ಬ್ಯಾನ್ ಮಾಡಿದ್ರು ಮುಂಚೆ ಕೆಲವೊಂದಷ್ಟು ಜಾಗದಲ್ಲಿ. ಅವ್ರಿಗೆ ಇರೋದು ಮೇನ್ ಮಾರ್ಕೆಟ್ ಇಂಡಿಯಾ. ಬಾಕ್ಸ್ ಆಫೀಸ್ ಅಲ್ಲಿ ಇಂಡಿಯಾನೇ ಮಾರ್ಕೆಟ್ ಇರೋದು. ಅದಕ್ಕೆ ಅವ್ರೇನು ಯುದ್ಧಕ್ಕೆ ಅದು ಇದು ಏನೋ ತಲೆ ಕೆಡಿಸ್ಕೊಳ್ಳೋದು ಡೌಟ್. ಯಾಕಂದ್ರೆ ಅದು ಸೇಮ್ ಅವತ್ತೇ ಬರುತ್ತೆ, ಮಾರ್ಚ್ 19ಗೆ ಬರುತ್ತೆ. 19ಗೆ ಬರ್ತಾ ಇದೆ. ಇನ್ನು ಟ್ರೈಲರ್ ಬಿಟ್ಟಿಲ್ಲ, ಟ್ರೈಲರ್ ಬಿಟ್ಟರೆ ಗೊತ್ತಾಗುತ್ತೆ ಏನೋ ಯಾವತ್ತು. ಅದ್ರಲ್ಲಿ 3ನೇ ತಾರೀಕು ಅಂತಂದ್ರು, ಬರ್ಲಿಲ್ಲ. ನಿನ್ನೆ ಟಾಕ್ಸಿಕ್ ಒಂದೇ ಅಲ್ಲ, ದೊಡ್ಡ ದೊಡ್ಡ ಫಿಲಂಗಳು ತುಂಬಾ ಪೋಸ್ಟ್ಪೋನ್ ಆಗಿದೆ. ಪೆದ್ದಿ, ಭೂತ್ ಬಂಗ್ಲಾ,
ಇಂತ ಬೇರೆ ಭಾಷೆ. ಫಿಲಂಗಳು ಕೂಡ ಪೋಸ್ಟ್ಪೋನ್ ಆಗ್ತಾ ಇದೆ. ಬೇರೆ ಭಾಷೆ ಫಿಲಮ್ಸ್. ಆದ್ರೆ ನಮ್ಮಲ್ಲಿ ದೊಡ್ಡ ದೊಡ್ಡ ಫಿಲಮ್ ಅಂದ್ರೆ ಇವಾಗ ಟ್ಯಾಕ್ಸಿಕ್ ಇತ್ತು, ಒಂದಷ್ಟು ಫಿಲಮ್ಸ್ ಇತ್ತು. ಈ ವರ್ಷದಲ್ಲಿ ಇನ್ನು ಟಾಕ್ಸಿಕ್ ಒಂದೇ ಇತ್ತಲ್ವಾ ದೊಡ್ಡ ಫಿಲಮ್? ಹಾ, ಸದ್ಯ ಈಗ ನಮ್ಗೆ ಗೊತ್ತಿರುವಂತದ್ದು ಟಾಕ್ಸಿಕ್. ಬಿಟ್ರೆ ಈಗ ಏಪ್ರಿಲ್ 30ಕ್ಕೆ ಕೇಡಿ ಅಂತ ಅನೌನ್ಸ್ ಆಗಿದೆ. ನೋಡೋಣ ಆಮೇಲೆ. ಇನ್ನು ಮುಂದೆ ಏನ ಚೇಂಜಸ್ ಆಗುತ್ತಾ ಗೊತ್ತಿಲ್ಲ, ಯಾಕಂದ್ರೆ 4 ಸರ್ತಿ ಆಯ್ತು ಅದು. ಹೌದು. ಹಾಗೆ ಓಕೆ. ಹಾಗಾಗಿ ಬಟ್ ಅದು ಬರೋ ಮುಂಚೆ ಒಂದಷ್ಟು ಇವು ಸಣ್ಣ ಬಜೆಟ್ನ ಸಿನಿಮಾಗಳು ಇವಾಗ ಟಾಕ್ಸಿಗೋಸ್ಕರ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದ ಅಥವಾ ಹಾಗೆ ತಡೆ ಹಿಡಿದು ಕೂತಿದ್ರು ಅಂತವ್ರು ಇವಾಗ ಒಂದಷ್ಟು ರಿಲೀಸ್ ಮಾಡ್ಬೋದು. release ಮಾಡ್ಲಿಕ್ಕೆ ಒಳ್ಳೆ ಅವಕಾಶ ಇದೆ. ಥಿಯೇಟರ್ಗಳು ಸಿಗುತ್ತೆ ಆರಾಮಕ್ಕೆ. ಥಿಯೇಟರ್ಗಳು ಚೆನ್ನಾಗಿ ಸಿಗುತ್ತೆ. ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು. ಏನಿದ್ರೆ IPL ಮುಂಚೆ ಎಲ್ಲ ಮಾಡ್ಬೇಕು. ಒಳ್ಳೊಳ್ಳೆ ಚಿಕ್ಕ ಬಜೆಟಿನ ಮೂವಿಗಳು ಯಾವ್ದು ಇದಾವೆ ಎಲ್ಲವನ್ನ ಮಾರ್ಚ್ ಯುಗಾದಿ ಟೈಮಲ್ಲಿ ಅದ್ರ ಆಚೆ ಈಚೆ ರಿಲೀಸ್ ಮಾಡ್ಬೋದು. ನನ್ನ ಪ್ರಕಾರ ಅದು ಒಳ್ಳೆ ಬೆಳವಣಿಗೆ ಆಗುತ್ತೆ ಕನ್ನಡಕ್ಕೆ. ಕೆಲ ಸರ್ತಿ ಅದು ಅನ್ಎಕ್ಸ್ಪೆಕ್ಟೆಡ್ ಸಕ್ಸಸ್ ಸಿಗಬಹುದು. ಹೌದೌದು. ಲಾಸ್ಟ್ ಟೈಮ್ ತರ ಯಾವ್ದೋ ಚಿಕ್ಕ ಬಜೆಟ್ ಮೂವಿನೇ ಅನ್ಎಕ್ಸ್ಪೆಕ್ಟೆಡ್ ಸಕ್ಸಸ್ ಆಗ್ಬಹುದು.